ಅಧಿಕಾರಕ್ಕಾಗಿ ಯಾವ ಹಂತಕ್ಕೂ ಏರ್ಲಿಕ್ಕೆ, ಯಾವ ಮಟ್ಟಕ್ಕೂ ಇಳಿಲಿಕ್ಕೆ ಕಾಂಗ್ರೆಸ್ ಹಿಂಜರಿಯುವುದಿಲ್ಲ, ಹೇಸುವುದಿಲ್ಲ ಅನ್ನುವುದಕ್ಕೆ ನಿನ್ನೆಯ ಆ ವ್ಯಂಗ್ಯ ಸಾಕ್ಷ್ಯವನ್ನು ಒದಗಿಸ್ತದೆ. ಇಂಥ ಹಿನ್ನೆಲೆಯಿಂದ ಬಂದವರು ಯಾರು ಪ್ರಧಾನಿ ಪಟ್ಟಕ್ಕೆ ಏರ್ಲೇಬಾರ್ದಾ? ಅಂದ್ರೆ ಗಾಂಧಿ ಮನೆತನದ ಈ ಸುಡೋ ಗಾಂಧಿ ಮನೆತನದ ಮೆಂಬರ್ಗಳು ಮಾತ್ರ, ಸದಸ್ಯರು ಮಾತ್ರ ಪ್ರಧಾನಿ ಪಟ್ಟಕ್ಕೆ ಏರ್ಬೇಕಾ? ಇದು ಹಿಟ್ಲರ್ಗಿರಿ ಅಲ್ವಾ? ಈ ದರಿದ್ರ ನಾಲ್ಗೆಗಳು ಕೇವಲ ಉಪರಾಷ್ಟ್ರಪತಿಯವರನ್ನ ವ್ಯಂಗ್ಯ ಮಾಡಿದ್ದಲ್ಲ, ಸ್ವತಃ SC/ST ಇಂದ ಬಂದಂತ, ಬುಡಕಟ್ಟು ಜನಾಂಗದಿಂದ ಬಂದಂತ, ರಾಷ್ಟ್ರಪತಿಯ ಹುದ್ದೆಗೆ ಬಂದಂತ ದ್ರೌಪದಿ ಮುರ್ಮು ಅವರನ್ನ ಇವರು ಬಿಟ್ರೇನು? ಸಂವಿಧಾನದ ಪೀಠದ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜಾಗ್ತಾ ಇದ್ದೀರಲ್ಲ, ನಿಮ್ಮನ್ನ ಮತ್ತೆ ಸಸ್ಪೆಂಡ್ ಮಾಡದೇನೆ ಇನ್ನೇನ್ ಮಾಡಬೇಕು? ಪ್ರತಿಯೊಂದು ಉಗ್ರ ಸಂಘಟನೆಗಳು, ಪ್ರತಿಯೊಂದು ಶಂಕಿತ ಉಗ್ರರು ಕರ್ನಾಟಕದಲ್ಲೇ ಹೆಚ್ಚು ಬಂದು ನೆಲೆ ನಿಲ್ತಾ ಇದ್ದಾರೆ. 138 ವರ್ಷದ ಹಳೆಯದಾದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕ ದಿವಾಳಿತನದ ಯಾವ ಮಟ್ಟಕ್ಕಿಳಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂಥ ಉಪರಾಷ್ಟ್ರಪತಿಗಳ ಮೇಲೆ, ಅದರ ಜೊತೆಗೆ ಮೇಲ್ಮನೆಯ ಸ್ಪೀಕರು ಆದಂಥ ಜಗದೀಪ್ ಧನ್ಕರ್ ಅವರ ಮೇಲೆ ನಡೆದಂಥ ಅಮಾನುಷವಾದಂಥ ಅಣಕ ಪ್ರದರ್ಶನ ಏನಿತ್ತು, ಕಲ್ಯಾಣ್ ಬ್ಯಾನರ್ಜಿ TMC ಸಂಸದ, ಅದನ್ನು ನೋಡಿ ಅಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಿ ನಕ್ಕಂಥ ಘಟನೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂಥ, ಭಾವಿ ಪ್ರಧಾನಿ ಎಂದೇ ಮೊನ್ನೆಯವರೆಗೂ ಅಥವಾ ನಿನ್ನೆಯವರೆಗೂ ಊಹಿಸಲಿಕ್ಕೆ ಮತ್ತು ಕಾಂಗ್ರೆಸ್ಸು ಕಲ್ಪಿಸಿಕೊಂಡಂಥ ರಾಹುಲ್ ಗಾಂಧಿ ಅವರು ಫೋಟೋಗ್ರಫಿ ಮಾಡಿದ್ದು ಇವತ್ತು ಕೂಡ ಸಂಸತ್ತಿನಲ್ಲಿ ಬಹಳ ಜೋರಾದಂಥ ಒಂದು ಪ್ರತಿಭಟನೆಯನ್ನು, ಗದ್ದಲವನ್ನು ಸೃಷ್ಟಿಸಿತ್ತು. BJPಯ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸುದೀರ್ಘವಾಗಿ ಮಾತಾಡಿ ಇದನ್ನು ಖಂಡಿಸ್ತಾ ಪ್ರಶ್ನೋತ್ತರ ವೇಳೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಎಲ್ಲ ಸಂಸತ್ ಸದಸ್ಯರು ಎದ್ದು ನಿಂತು ಸಭಾಪತಿಗಳಿಗೆ ಗೌರವವನ್ನು ಸೂಚಿಸಿದರು. ಅದರ ಜೊತೆಗೆ ಅವರ ಮೇಲೆ ನಡೆದಂಥ ಈ ವ್ಯಂಗ್ಯದ, ಅಣಕದ ಈ ಒಂದು ಪ್ರದರ್ಶನವನ್ನು, ವಿಪಕ್ಷಗಳ ಈ ಧೂರ್ತತನದ ಪ್ರದರ್ಶನವನ್ನು ಕಟುವಾಗಿ ಟೀಕಿಸಿದರು. ಅದಕ್ಕಿಂತ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿದ್ದಂಥ ಈಗ ಪ್ರಸ್ತಾಪಿತ ಪ್ರಧಾನಿ, ಅಂದರೆ 24ರ ಚುನಾವಣೆಯಲ್ಲಿ INDA ಕೂಟ ಒಮ್ಮೆ ಬಹುಮತವನ್ನು ಪಡೆದರೆ ಖರ್ಗೆಯವರು ಪ್ರಧಾನಿ ಆಗಬಹುದು, ಅಥವಾ NDA ಕೂಟದ ಒಂದು ಪ್ರಪೋಸ್ಡ್ ಪ್ರಧಾನಿ ಯಾರಪ್ಪ ಅಂದರೆ ಖರ್ಗೆ ಅಂತ ನಿನ್ನೆ ದೀದಿ ಹೇಳಿದ್ದನ್ನು, ಕೇಜ್ರಿವಾಲ್ ಅವರು ಅನುಮೋದಿಸಿದ್ದನ್ನು ಮುಂದಿಟ್ಕೊಂಡು ನೋಡೋದಾದರೆ ಅಂಥ ಖರ್ಗೆಯವರು ಕೂಡ ಆ ಸಂಸತ್ತಿನಲ್ಲಿ ಇದ್ದರು. ಇವತ್ತು ದಿಗ್ವಿಜಯ್ ಸಿಂಗ್ ಇದ್ದರು, ಎಲ್ಲ ಹಿರಿಯರು ಇದ್ದರು. ಆ ಸಂದರ್ಭದಲ್ಲಿ ಸಭಾಪತಿಯ ಸ್ಥಾನದಲ್ಲಿದ್ದಂಥ ಜಗದೀಪ್ ಧನ್ಕರ್ ಅವರು ಆಡಿದಂಥ ಕರುಳು ಕತ್ತರಿಸುವ, ಮನಸ್ಸು ನೋಯುವ, ಬಹಳ ಅವರ ಮಾತನ್ನು ಕೇಳ್ತಾ ಹೋದರೆ ಎಂಥ ಕಟುಗನಿಗೆ ಕೂಡ ಒಂದು ಕರಗಿ ನೀರಾಗಿ ಹರಿಯಬೇಕು, ಅಂಥ ನೋವನ್ನು ಕೊಡುವಂಥ ಅವರ ಮಾತನ್ನು ನೀವು ಒಂದು ಕ್ಷಣ ಕೇಳಿಸ್ಕೊಳ್ಳಿ. जगदीप धनखड़ की कितनी बेइज्जती करो मुझे कोई चिंता नहीं है। भारत के उपराष्ट्रपति की, किसान समाज की, मेरे वर्ग की मैं पूरी आहुति दे दूंगा हवन में। मैं खुद की परवाह नहीं करता, मेरी बेइज्जती कोई करता है मैं सहन करता हूं, खून की घूंट पीता हूं, पर मैं ये बर्दाश्त कभी नहीं करूंगा कि मेरे पद की गरिमा में सुरक्षित नहीं रख पाया। वीडियोग्राफी कर आनंद लेता है, एम्पलीफाई करता है। आप मेरी बात भी नहीं सुनना चाहते? नहीं, मेरी बात, मेरी पीड़ा नहीं सुनना चाहते? आप कहते हो 138 साल पुरानी पार्टी हो, क्या हुआ है? आपको सब पता है। आपकी चुप्पी मेरे कानों में गूंज रही है, खड़गे जी की चुप्पी मेरे कानों में गूंज रही है। वो लीडर ऑफ अपोजिशन हैं, कांग्रेस के अध्यक्ष हैं, सबको पता है क्या कुछ हो रहा है। ಹಿರಿಯರು,
ಮುತ್ಸದ್ದಿಗಳು ಮತ್ತು ಅವರದೇ ಆದಂಥ ಒಂದು ದೈಹಿಕ ಆರೋಗ್ಯ ಅನಾರೋಗ್ಯದ ಮಧ್ಯೆ ಕೆಲಸ ಮಾಡ್ತಾ ಇರುವಂಥ ಈ ಮೇಲ್ಮನೆಯ ಸಭಾಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಆದಂಥ ಜಗದೀಪ್ ಧನ್ಕರ್ ಅವರು ಇವತ್ತು ಆಡಿದ ಮಾತೇನಿದೆಯಲ್ಲ, ಅದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಜನತಂತ್ರ ವ್ಯವಸ್ಥೆ ಅಥವಾ ಸಾಂವಿಧಾನಿಕವಾದಂಥ ಒಂದು ಪೀಠ ಯಾವ ಮಟ್ಟದಲ್ಲಿ ಕುಸಿದಿದೆ ಮತ್ತು ಆ ಪೀಠದಲ್ಲಿ ಕೂತಂಥ ವ್ಯಕ್ತಿ ಯಾವ ಹಂತದಲ್ಲಿ ಅವರು ನೋವನ್ನು ಅನುಭವಿಸಿದ್ದಾರೆ ಮತ್ತು ಅವರು ಅವಮಾನಕ್ಕೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಅವರ ಮಾತು ಸಾಕ್ಷಿ. ಸ್ವತಃ ಇಷ್ಟೊತ್ತಾದರೂ ಇವತ್ತಿನವರೆಗೂ ಖರ್ಗೆ ಅಂಥವರಾಗಲಿ, ದಿಗ್ವಿಜಯ್ ಸಿಂಗ್ ಆಗಲಿ, ಸ್ವತಃ ರಾಹುಲ್ ಗಾಂಧಿ ಆಗಲಿ, ಕಲ್ಯಾಣ್ ಬ್ಯಾನರ್ಜಿ ಅವರಾಗಲಿ ಯಾರೂ ಕೂಡ ವಿಷಾದವನ್ನು, ಕ್ಷಮೆಯನ್ನು ಯಾಚಿಸಲಿಲ್ಲ. ಅಂದರೆ ನಾವು ಮಾಡಿದ್ದೇ ಸರಿ ಅನ್ನುವಂಥ ಒಂದು ಹಠ ಎದ್ದು ಕಾಣ್ತಾ ಇತ್ತು. ಅಂದರೆ ಸಾಂವಿಧಾನಿಕವಾದಂಥ ಒಂದು ಪೀಠವನ್ನು ಯಾವ ಮಟ್ಟಿಗೆ ಅಗೌರವಿಸಬಹುದು, ಯಾವ ಮಟ್ಟಿಗೆ ಹೀನಾಯವಾಗಿ ಕಾಣಬಹುದು, ಯಾವ ಮಟ್ಟಿಗೆ ಕ್ರೂರವಾಗಿ ವ್ಯಂಗ್ಯ ಮಾಡಬಹುದು ಅನ್ನೋದಕ್ಕೆ ನಿನ್ನೆನ ಘಟನೆ ಚಾರಿತ್ರಿಕ ಸಾಕ್ಷಿಯಾಗಿದೆ. ಎಲ್ಲೋ ಒಂದು ಕಡೆ ಸಮೂಹದ ಉಮೇದಿನಲ್ಲಿ ಪ್ರತಿಭಟಿಸುವಂಥ ಆ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ನಡೆದ ಘಟನೆಯೇ ಇದು ಅಂತಂದರೆ ಅಲ್ಲ. ಈ ಘಟನೆಯನ್ನು ಒಂದು ವಿಷಾದಕ್ಕೋ ಕ್ಷಮೆಗೋ ಈಡು ಮಾಡಿ ಪಶ್ಚಾತ್ತಾಪದ ಒಂದು ನೆಲೆಯಲ್ಲಿ ಇಲ್ಲ ವಿ ಆರ್ ವೆರಿ ಸಾರಿ ಅನ್ನುವಂಥ ಒಂದು ಮಾತು ಇವತ್ತೇನಾದರೂ ಬರ್ತದನೋ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದರು. ಆದರೆ ಮಾಧ್ಯಮದವರು ಕೇಳಿದಾಗ ರಾಹುಲ್ ಗಾಂಧಿ ಬೆಳಗ್ಗೆನೇ ನೋ ಕಮೆಂಟ್ಸ್ ಅಂತ ಜಾರಿಕೊಂಡ್ರು. ಯಾವುದೇ ರೀತಿಯ ಪಶ್ಚಾತ್ತಾಪ ಇರಲಿಲ್ಲ. ಅಂದರೆ ಇದನ್ನು ಡೆಲಿಬ್ರೇಟ್ಲಿ ಆಗಿ ಮಾಡಿದರು, ಉದ್ದೇಶಪೂರ್ವಕವಾಗಿ ಮಾಡಿದರು, ಮಾಡಬೇಕು ಅಂತಲೇ ಮಾಡಿದರು. ಮತ್ತು ಮಾಡಿದ್ರ ಬಗ್ಗೆ ಸಮರ್ಥನೆಯೂ ಇದೆ ಅವರಿಗೆ. ಇಲ್ಲದೇ ಇದ್ದರೆ ಪ್ರಧಾನಿ ಆಗ್ತಾರೋ ಇಲ್ಲವೋ ಅದರ ಪ್ರಶ್ನೆಯೇ ಬೇರೆ. ಆದರೆ ಒಂದು ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ INDA ಗೆದ್ದರೆ ಖರ್ಗೆಯವರು ಪ್ರಧಾನಿ ಅಭ್ಯರ್ಥಿ ಅನ್ನುವಂಥ ಒಂದು ಮಾತಾದರೂ ಕೇಳಿತ್ತಲ್ಲ ನಿನ್ನೆ. ಆ ಜವಾಬ್ದಾರಿಯನ್ನಾದರೂ ಖರ್ಗೆ ಅವರು ನಿರ್ವಹಿಸಬಾರ್ದೆ? ಧನ್ಕರ್ ಅವರು ಅದನ್ನೇ ಕೇಳಿದರು. ಹೆಚ್ಚು ಕಮ್ಮಿ 45 ವರ್ಷದಿಂದ ಸಂಸತ್ತಿನಲ್ಲಿ ಇದ್ದೀರಿ ತಾವು, 50 ವರ್ಷದ ಅನುಭವ. ನಿಮ್ಮ ಮೌನ ಇದೆಯಲ್ಲ ನನ್ನ ಕಿವಿಯಲ್ಲಿ ಇನ್ನೂ ಗುಂಗುಡ್ತಾ ಇದೆ. ಅದು ಇಂತಹ ಸ್ಥಿತಿಯನ್ನು ನೋಡಿಯೂ ನೀವು ಪ್ರತಿಕ್ರಿಯಿಸಿದ್ದೇನೆ, ಪ್ರತಿಭಟಿಸಿದ್ದೇನೆ, ಸಂಸದೀಯ ಒಂದು ಸಾಂವಿಧಾನಿಕ ಪೀಠಕ್ಕೆ ಈ ಥರದ ಒಂದು ಅವಮಾನ ಘಟಿಸ್ತಾ ಇದ್ದರೂ ಕೂಡ ನೀವು ಮೌನವಾಗಿದ್ದರಲ್ಲ, ಇದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಹೇಳಿದರು. ಎಂಥ ಒಂದು ಧಾಷ್ಟ್ಯ ನೋಡಿ. ಅಂದರೆ 138 ವರ್ಷ ಕಾಂಗ್ರೆಸ್ಸಿಗೆ, 75 ವರ್ಷದಲ್ಲಿ ಒಂದು 56-58 ವರ್ಷ ಆಡಳಿತದಲ್ಲಿದ್ದಂಥ ಪಕ್ಷ, ಈ ದೇಶದ ಬಹಳ ಮುಖ್ಯವಾದಂಥ ಸಮಸ್ಯೆಗಳನ್ನು, ಪರಿಹಾರವನ್ನು ಅಥವಾ ದೇಶದ ಮುನ್ನಡೆಯನ್ನು ತಾವೇ ಸೃಜಿಸಿದ್ದೇವೆ ಅನ್ನುವಂಥ ಹುಂಕಾರದಲ್ಲಿದ್ದಂಥ ಪಕ್ಷ. ಸಮಸ್ಯೆಗಳನ್ನು ಸೃಷ್ಟಿಸಿದ್ದು ತಾವು ಅಂತ ಯಾವತ್ತೂ ಹೇಳುವುದಿಲ್ಲ ಅವರು. ಆದರೆ ಸಮಸ್ಯೆಯನ್ನು ಸೃಷ್ಟಿಸಿದ್ದು ಮತ್ತು ಈ ದೇಶವನ್ನು ಬರ್ಬಾದ್ ಮಾಡಿದ್ದು ನಮಗೆ ಗೊತ್ತಾಗುತ್ತೆ. ಯಾವ್ಯಾವ ರೀತಿಯಲ್ಲಿ ಈ ದೇಶವನ್ನು ಹರಿದು ಹಂಚಿ ಆ ದೇಶ ಯಾವ ಕಾರಣಕ್ಕೂ ಬಡ ದೇಶವಾಗಿಯೇ ಶತಮಾನಗಳ ಕಾಲ ಮುಂದುವರಿಬೇಕು, ಎಲ್ಲ ದುರ್ಬಲ ವರ್ಗದವರು ಇವರ ವೋಟ್ ಬ್ಯಾಂಕಿನ ರಾಜಕೀಯಕ್ಕೆ ಮಣಿಬೇಕು, ಇವರು ಅಧಿಕಾರವನ್ನು ನಡೆಸಬೇಕು. ಆ ರೀತಿಯ ಒಂದು ತಂತ್ರವನ್ನು 75 ವರ್ಷದಲ್ಲಿ ತಳಪಾಯವಾಗಿ ಹಾಕಿದ್ದಿದ್ರೆ ಅದು ಕಾಂಗ್ರೆಸ್ಸು. ಆ ಶ್ರೇಯಸ್ಸು ಕಾಂಗ್ರೆಸ್ಸಿಗೆ ಸೇರಬೇಕು. ಅಧಿಕಾರಕ್ಕಾಗಿ ಯಾವ ಹಂತಕ್ಕೂ ಏರಲಿಕ್ಕೆ, ಯಾವ ಮಟ್ಟಕ್ಕೂ ಇಳಿಲಿಕ್ಕೆ ಕಾಂಗ್ರೆಸ್ಸು ಹಿಂಜರಿಯುವುದಿಲ್ಲ, ಹೇಸುವುದಿಲ್ಲ ಅನ್ನೋದಕ್ಕೆ ನಿನ್ನೆಯ ಆ ವ್ಯಂಗ್ಯ, ಆ ಒಂದು ಮಿಮಿಕ್ರಿ ಸಾಕ್ಷ್ಯವನ್ನು ಒದಗಿಸ್ತದೆ ನಮಗೆ. ಹಾಗಾದರೆ ಇದು ಅಚಾನಕ್ಕಾದಂಥ ಘಟನೆ ಅಂತ ಭಾವಿಸುವಂಗಿಲ್ಲ ನಾವು. ಅಥವಾ ಕಾಂಗ್ರೆಸ್ಸು ಅಥವಾ TMCಯ ಸದಸ್ಯ ಮಾಡಿದ್ದಂಥ ಒಂದು ವ್ಯವಹಾರಕ್ಕೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಉಮೇದಿನಲ್ಲಿ ಫೋಟೋ ತೆಗೆಯುವ ವಿಡಿಯೋಗ್ರಾಫರ್ ಕೆಲಸವನ್ನು ರಾಹುಲ್ ಮಾಡಿದ್ರು
ಅದು ಅವರ ಬಾಲಿಶವಾದಂಥ ವರ್ತನೆ, ಹುಡುಗಾಟ, ಹಾಗೆ ಭಾವಿಸುವಾಗಿಲ್ಲ. ಯಾಕೆ ಅಂತಂದರೆ ಇತಿಹಾಸ ಅವರ ಹೆಸರಿನಲ್ಲಿ ಅಷ್ಟೇ ಕ್ರೂರವಾಗಿ ದಾಖಲಾಗಿದೆ. ಇದೇ ಪ್ರಧಾನಮಂತ್ರಿ ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಅವರನ್ನು ಮೌತ್ ಕಾ ಸೌದಾಗರ್ ಅಂತಂದರು ಇದೇ ಸೋನಿಯಾ ಗಾಂಧಿ. ಅವರ ಬಡತನವನ್ನು ಗೇಲಿ ಮಾಡಿದರು, ಚಾಯ್ವಾಲಾ ಅಂತ ಗೇಲಿ ಮಾಡಿದರು, ಚೌಕಿದಾರ್ ಅಂತ ಗೇಲಿ ಮಾಡಿದರು. ಯಾವೆಲ್ಲ ಶಬ್ದಗಳಲ್ಲಿ ಗೇಲಿ ಮಾಡಿಲ್ಲ. ಒ ಬಿ ಸಿಯಿಂದ ಬಂದವರು, ಅವರು ಹಿಂದುಳಿದ ವರ್ಗದಿಂದ ಬಂದವರು, ಬಡತನದಿಂದ ಬಂದವರು, ಚಾಯ್ ಮಾರಾಟ ಮಾಡಿದವರು. ಹೌದು, ಇಂಥ ಹಿನ್ನೆಲೆಯಿಂದ ಬಂದವರು ಯಾರು ಪ್ರಧಾನಿ ಪಟ್ಟಕ್ಕೆ ಏರಲೇಬಾರ್ದಾ? ಅಂದರೆ ಗಾಂಧಿ ಮನೆತನದ ಈ ಸುಡೋ ಗಾಂಧಿ ಮನೆತನದ ಮೆಂಬರ್ಗಳು ಮಾತ್ರ, ಸದಸ್ಯರು ಮಾತ್ರ ಪ್ರಧಾನಿ ಪಟ್ಟಕ್ಕೆ ಏರಬೇಕಾ? ಇದು ಹಿಟ್ಲರ್ಗಿರಿ ಅಲ್ವಾ? ಇವತ್ತು ಯಾರು ಹೊಗೆ ಬಾಂಬನ್ನು ಹಾಕಿದ್ರು ಸಂಸತ್ತಿನ ಮೇಲೆ, ಆ ಕಿಡಿಗೇಡಿಗಳ ಬಾಯಲ್ಲಿ ಏನು ಬಂದಿತ್ತು? ಸರ್ವಾಧಿಕಾರ ಇನ್ನು ಮುಂದೆ ನಡೆಯುವುದಿಲ್ಲ, ತಾನೇಶಾಹಿ ನೈ ಚಲೆಗಾ. ಇದೇ ಸ್ಲೋಗನ್ನನ್ನು ಇದೇ ಭಾಷೆಯಲ್ಲಿ, ಇದೇ ರಿದಮ್ಮಲ್ಲಿ ನಿನ್ನೆ ಅಲ್ಲಿ ವ್ಯಂಗ್ಯ ಮಾಡ್ತಾ ಇದ್ರಲ್ಲ, ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅವರು ಬಳಸಿದ್ರು. ಈ ಸಾಮ್ಯತೆಗೆ ಏನು ಹೇಳ್ತೀರಿ? ನಿರುದ್ಯೋಗಿ ಅಂತಾನೆ ನಮ್ಮ ಮೈಸೂರಿನ ಶಂಕಿತ ಭಯೋತ್ಪಾದಕ. ಆದರೆ ಅವನು ಈ ಘಟನೆ ನಡೆಯುವ ಮೊದಲಿನ 2 ಸಾರಿ ಮೀಟಿಂಗ್ ಆದದ್ದಕ್ಕೂ 5 ಜನ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ. ಅವರ ಎಲ್ಲ ಫ್ಲೈಟ್ ಟಿಕೆಟು, ಹೋಟೆಲ್ಲು ಎಲ್ಲವನ್ನು ಅವನೇ ನೋಡ್ಕೊಂಡಿದ್ದಾನೆ ಅನ್ನೋದು ಇವತ್ತೀಗ ತನಿಖೆಯಲ್ಲಿ ಹೊರಬಿದ್ದಿದೆ. ಹಾಗಾದರೆ ಎಲ್ಲಿಂದ ದುಡ್ಡು? ಯಾರು ಅವರ ಪ್ರಾಯೋಜಕರು? ಅವರನ್ನು ಸಮರ್ಥಿಸುವುದು ಯಾಕೆ? ಈಗ ಭದ್ರತಾ ಲೋಪ ಆಗಿದೆ, ಹೌದು, ಅದರ ಬಗ್ಗೆ ಮಾತಾಡ್ಬೋದು. ಅದರ ಪರ್ಯಾಯವಾಗಿ ನಿರುದ್ಯೋಗದ ಕಾರಣದಿಂದ ಅಮಾಯಕರು ಬೇಸತ್ತು ಪ್ರತಿಭಟನೆಗಿಳಿದಿದ್ರು. ಆ ಪ್ರತಿಭಟನೆಯ ಸ್ವರೂಪ ಇದು ಅಂತ ಅವರನ್ನು ಸಮರ್ಥಿಸುವುದಿದೆಯಲ್ಲ, ಈ ಸಮರ್ಥನೆಯ ಹಿಂದಿರುವಂಥ ಕಾರ್ಯಕಾರಣ ಏನು? ಷಡ್ಯಂತ್ರ ಏನು? ಎಲೆಕ್ಷನ್ನಿನ ಹತ್ತಿರ ಬರ್ತಾ ಇರುವಾಗಲೇ ಇಂಥ ಘಟನೆಗಳು ಯಾಕೆ ಸಂಭವಿಸ್ತವೆ? ಇನ್ನೂ ಸಂಭವಿಸಲಿಕ್ಕಿದೆಯೇ? ಇದು ಕೇವಲ ಒಂದು ಪೈಲಟ್ ಏನು? ಟ್ರೈಲರ ಇದು? ಇವೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತವೆ. ಈ ದರಿದ್ರ ನಾಲ್ಗೆಗಳು ಕೇವಲ ಉಪರಾಷ್ಟ್ರಪತಿಯವರನ್ನು ವ್ಯಂಗ್ಯ ಮಾಡಿದ್ದಲ್ಲ, ಸ್ವತಃ SC/STಯಿಂದ ಬಂದಂಥ, ಬುಡಕಟ್ಟು ಜನಾಂಗದಿಂದ ಬಂದಂಥ, ಈ ದೇಶದ ಪ್ರಜಾಪ್ರಭುತ್ವದ ಅತ್ಯಂತ ಒಂದು ಸೌಂದರ್ಯ ಅನ್ನುವ ರೀತಿಯಲ್ಲಿ, ಶಕ್ತಿ ಅನ್ನುವ ರೀತಿಯಲ್ಲಿ ರಾಷ್ಟ್ರಪತಿಯ ಹುದ್ದೆಗೆ ಬಂದಂಥ ದ್ರೌಪದಿ ಮುರ್ಮು ಅವರನ್ನು ಇವರು ಬಿಟ್ಟರೇನು? ಮಾತೆತ್ತಿದ್ರೆ ಏನು ಹೇಳ್ತಾರೆ? ದಲಿತಾಸ್ತ್ರ, ದಲಿತರಿಗೆ ನಾವು ಪ್ರಧಾನಿ ಪಟ್ಟವನ್ನು ಕೊಡ್ಲಿಕ್ಕೆ ಹೊರಟಿದ್ದೇವೆ ಅಂತ ನಿನ್ನೆ ನಾಟಕ ಮಾಡ್ತಾರೆ. ಅದೇ ಇಲ್ಲಿ ಕರ್ನಾಟಕದಲ್ಲಿ ಮೋಟಮ್ಮನಂಥವ್ರು ಇದ್ರಲ್ಲ, ಅತ್ಯಂತ ಸಮರ್ಥರು, ಪ್ರಾಮಾಣಿಕರು, ವಿದ್ಯಾವಂತರು, ಆಡಳಿತದಲ್ಲಿ ನಿಸ್ಸೀಮರು, ಕೈ ಬಾಯಿ ಶುದ್ಧ ಇದ್ದಂಥವರು, ಹೋರಾಟಗಾರ್ತಿ, ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದಾಗಲೂ ನೀವು ಅದನ್ನು ಮೀರಿಸಿದ್ದವರನ್ನು ಮಾಡಿದ್ರಲ್ಲ ಸಿದ್ದರಾಮಯ್ಯನವರನ್ನು. ಏನು ನಿಮ್ಮ ಮರ್ಮ ಏನು? ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕೆ, ಪ್ರಧಾನಿಯ ಪಟ್ಟಕ್ಕೆ ಅಥವಾ ಉಪರಾಷ್ಟ್ರಪತಿಯ ಒಂದು ಹಂತಕ್ಕೆ ಒಂದು ಕೆಳ ಸಮುದಾಯದ, ಒಳಗಾದ ಸಮುದಾಯದ, ತಳ ಸಮುದಾಯದ ಒಂದು ವ್ಯಕ್ತಿಗಳು ತಮ್ಮ ಹೋರಾಟದಿಂದ, ಪ್ರಾಮಾಣಿಕತೆಯಿಂದ ಈ ಹಂತಕ್ಕೆ ಬಂದು ಕೂತ್ರೆ ನೀವೇನು ಮಾಡ್ತೀರಿ? ಅವರ ಬಣ್ಣವನ್ನು, ಅವರ ಬಾಡಿ ಲ್ಯಾಂಗ್ವೇಜನ್ನು, ಅವರ ಭಾಷೆಯನ್ನು, ಅವರ ಆಂಗಿಕತೆಯನ್ನು ವ್ಯಂಗ್ಯ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕುಲಗೆಡಿಸ್ತಿದ್ದೀರಲ್ಲ. ಸಂವಿಧಾನದ ಪೀಠದ ಮಾನ ಮರ್ಯಾದೆಯನ್ನು ಬೀದಿಯಲ್ಲಿ ಹರಾಜಾಗ್ತಾ ಇದ್ದೀರಲ್ಲ. ನಿಮ್ಮನ್ನು ಮತ್ತೆ ಸಸ್ಪೆಂಡ್ ಮಾಡದೇ ಇನ್ನೇನು ಮಾಡಬೇಕು? ಏನು ಆರಾಧಿಸಬೇಕಾ? ಪೂಜಿಸಬೇಕಾ? ಸನ್ಮಾನ ಮಾಡಬೇಕಾ? ಏನು ಮಾಡಬೇಕು? 141 ಜನರನ್ನು ಸಸ್ಪೆಂಡ್ ಮಾಡಿದ್ದು ಒಂದು ಚಾರಿತ್ರಿಕವಾದಂಥ
ಘಟನೆ ಮತ್ತು ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ವ್ಯಾಖ್ಯಾನಿಸುವುದರ ಜೊತೆಗೇ ಸಂಸತ್ತಿನ ಹೊರಗಡೆ ನೀವು ಇಷ್ಟು ಉದ್ದಟತನದ ಅಸಂವಿಧಾನಿಕವಾದಂಥ ನಡೆಯನ್ನು ಪ್ರದರ್ಶನವನ್ನು ನೀವು ಮಾಡ್ತೀರಿ ಅಂತಾದರೆ ನೀವು ಸಂಸತ್ತಿನಲ್ಲಿ ಯಾವ ರೀತಿಯ ರಕ್ಕಸತನವನ್ನು ಮಾಡಿದ್ದೀರಿ ಅನ್ನೋದಕ್ಕೆ ಅಲ್ಲೇ ಫುಟೇಜು ಸಾಕ್ಷಿ ಇದೆ. ಒಂದು ಕಾನೂನಿದೆ, ಚೌಕಟ್ಟಿದೆ, ಇತಿ ಇದೆ, ಮಿತಿ ಇದೆ. ಸಂಸತ್ ಭವನದಲ್ಲಿ ನಡೆಯಬಾರದದ್ದು ನಡೆದೋಗಿದೆ, ಭದ್ರತಾ ಲೋಪ ಆಗಿದೆ, ಎಲ್ಲವೂ ಸರಿ. ಇದರ ಬಗ್ಗೆ ಒಂದು ಸಾತ್ವಿಕವಾಗಿ ಮತ್ತು ಅತ್ಯಂತ ಕ್ರೊನಾಲಜಿಕಲ್ ಆಗಿ ರಚನಾತ್ಮಕವಾಗಿ ಒಂದು ಚರ್ಚೆಯನ್ನು ನಡೆಸಬೇಕು. ಇಡೀ ದೇಶದ ಭದ್ರತೆ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು. ಎಂಥ ಒಂದು ದೇಶದಲ್ಲೂ ಎಂಥ ಭದ್ರತಾ ವ್ಯವಸ್ಥೆಯಲ್ಲೂ ಕೆಲವು ಕಡೆ ಲೋಪ ಆಗತ್ತೆ. ಲೋಪ ಆದದ್ದು ಚರಿತ್ರೆ ಇದೆ. ಅದು ಅಮೆರಿಕದಲ್ಲೂ ಇದೆ, ಚೈನಾದಲ್ಲೂ ಇದೆ, ಅಥವಾ ರಷ್ಯಾದಲ್ಲೂ ಇದೆ, ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಅಂಥ ಸಂದರ್ಭದಲ್ಲಿ ಭಾರತ ಏನು ಹೊರತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಕ್ಷಮಾರ್ಹ ಅಲ್ಲ, ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನಿಸಬೇಕು ಪ್ರತಿಪಕ್ಷಗಳು, ಮತ್ತು ಆಡಳಿತ ಪಕ್ಷ ಅದಕ್ಕೆ ಸರಿಯಾದ ಉತ್ತರವನ್ನು ದೇಶವಾಸಿಗಳಿಗೆ ಕೊಡಬೇಕು, ತಿದ್ದುಕೋಬೇಕು, ಭದ್ರತೆಯನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು. ಎಲ್ಲೂ ತಪ್ಪಾಗಿದೆಯೋ ಆ ತಪ್ಪಿತಸ್ಥರನ್ನು ಕಟುವಾಗಿ ಶಿಕ್ಷೆ ಮಾಡಲೇಬೇಕು. ಇವೆಲ್ಲ ನಡೆಯಬೇಕು ಅಂತಾದರೆ ಅದಕ್ಕೊಂದು ಸಾಂವಿಧಾನಿಕ ಚೌಕಟ್ಟಲ್ಲಿ ಒಂದು ಸಮಗ್ರವಾದ ಚರ್ಚೆ ಆಗಬೇಕು. ಅದಕ್ಕೆ ಸಿದ್ಧವೇ ಇಲ್ವಲ್ಲ. ಕೇವಲ ಒಂದೇ ಒಂದು ಗೃಹ ಮಂತ್ರಿಗಳು ಉತ್ತರ ಕೊಡಬೇಕು. ಅದಕ್ಕಿರುವ ಏಕೈಕ ಪರಿಹಾರನ ಅದು. ಯಾಕೆಂತಂದರೆ ಇವರನ್ನು ಹುಡುಕ್ತಾ ಹೋದಾಗ ಇದರ ಎಳೆಗಳು ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ರಾಷ್ಟ್ರೀಯ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಹೊರಟಂಥ ಪ್ರತಿಯೊಂದು ಉಗ್ರ ಸಂಘಟನೆಗಳು, ಪ್ರತಿಯೊಂದು ಶಂಕಿತ ಉಗ್ರರು ಕರ್ನಾಟಕದಲ್ಲೇ ಹೆಚ್ಚು ಬಂದು ನೆಲೆ ನಿಲ್ತಾ ಇದ್ದಾರೆ. ಈ ಒಂದು 6-7 ತಿಂಗಳಿಂದ NIA ಎಷ್ಟು ಸರಿ ಇಲ್ಲಿ ಬಂದು ದಾಳಿ ಮಾಡಿದೆ. ಮೊನ್ನೆ ದಾಳಿ ಮಾಡಿತು, 8 ಜನರನ್ನು ಇಲ್ಲಿ ಬಂಧಿಸಲಾಯಿತು. ಇದಕ್ಕೆ ಆಶ್ರಯ ಕೊಟ್ಟವರು ಯಾರು? ಬಂಧಿತರು ಯಾರು? ಯಾವ ಸಮಾಜದಿಂದ ಬಂದಿದ್ದಾರೆ? ಈ 6-8 ತಿಂಗಳಲ್ಲಿ ಯಾಕೆ ಅದು ಜಾಸ್ತಿ ಆಗ್ತಾ ಇದೆ? ಕರ್ನಾಟಕವೇ ಅವರ ಆಶ್ರಯ ತಾಣ ಯಾಕೆ ಆಗ್ತಾ ಇದೆ? ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ ಅಮಿತ್ ಶಾ ದುರ್ಬಲ ಪ್ರಧಾನಿ ಅಂತ. ನೀವು ಆಡಳಿತ ಮಾಡ್ತಾ ಇದ್ದಂಥ ರಾಜ್ಯ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಹೆಚ್ಚು ಶಂಕಿತ ಉಗ್ರರು ಅಡಗುದಾಣವನ್ನು ಮಾಡಿಕೊಂಡು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಿಸಬೇಕು, ಬಾಂಬಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅವರು ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಯಾಕೆ? ನಿಮ್ಮ ಸರ್ಕಾರ ಎಷ್ಟು ಸುಭದ್ರವಾಗಿದೆ, ನಿಮ್ಮ ಇಂಟೆಲಿಜೆನ್ಸು, ಗೃಹ ಇಲಾಖೆ, ಹಾಗಾದರೆ ನಿಮಗೆ ಸಂಬಂಧವೇ ಇಲ್ಲವೇ? NIAನೇ ಬರಬೇಕೇನು? ಇಲ್ಲಿ ಯಾಕೆ ಆಶ್ರಯ ಪಡ್ಕೊಳ್ತಾ ಇದ್ದಾರೆ? ಕುಕ್ಕರ್ ಬಾಂಬಿಂದ ಹಿಡಿದು ಪ್ರತಿಯೊಂದು ಕರ್ನಾಟಕದಲ್ಲೇ ನಡೀತಾ ಇದೆ ಯಾಕೆ? ಈಗ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ? ವಿಸ್ತಾರ ಆಗ್ತಾ ಇದೆ ಯಾಕೆ? ಆಶ್ರಯ ಕೊಡ್ತಾ ಇದ್ದವ್ರ ಬಗ್ಗೆ ಯಾಕೆ ನೀವು ತಾವು ಮಾತಾಡ್ತಾ ಇಲ್ಲ? ಯಾರು ದುರ್ಬಲ? ಗೃಹ ಮಂತ್ರಿಗಳೋ, ನಮ್ಮ ಕರ್ನಾಟಕದ ಗೃಹ ಸಚಿವರೋ, ಸರ್ಕಾರವೋ ಏನು? ಅಮಿತ್ ಶಾ ದುರ್ಬಲರೋ ಸಬಲರೋ ಅನ್ನೋದು ಈ 10 ವರ್ಷಗಳಲ್ಲಿ ಭಾರತ ಕಂಡಿದೆ. ಎಂತೆಂಥ ಸಂದರ್ಭದಲ್ಲಿ ಹೇಗೆ ಅವರು ವರ್ತನೆ ಮಾಡಿದ್ದಾರೆ, ಯಾವ್ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇವತ್ತು ವಿದೇಶಿ ನೆಲದಲ್ಲೇ ಭಾರತಕ್ಕೆ ಬೇಕಾದಿದ್ದಂಥ ಅತ್ಯುಗ್ರವಾದಂಥ ಉಗ್ರವಾದಿಗಳು ಯಾವ್ಯಾವ ರೀತಿಯಲ್ಲಿ ಧರಾಶಾಯಿ ಆಗ್ತಾ ಇದ್ದಾರೆ, ಹೆಣಮುಖವಾಗಿ ಈ ನೆಲದ ಪ್ರಯಾಣವನ್ನು ಮುಗಿಸ್ತಾ ಇದ್ದಾರೆ. ಅದರ ಹಿಂದಿರುವ ಶಕ್ತಿ ಯಾವುದು, ಏನು ಪ್ರಪಂಚಕ್ಕೆ ಗೊತ್ತಿದೆ. ಅಮಿತ್ ಶಾ ಅವರು ದುರ್ಬಲರೋ ಸಬಲರೋ ಅನ್ನೋದು 22 ಜನರನ್ನು ಹೆಡೆಮುರಿ ಕಟ್ಟಿ ಅವರವರು ನಿಂತ ಜಾಗದಲ್ಲೇ ಒಂದು ಕ್ಷಣ ಯೋಚಿಸಲಿಕ್ಕೂ ಸಾಧ್ಯ ಆಗದಿದ್ದ ರೀತಿಯಲ್ಲಿ ಬೇರೆ ಬೇರೆ ವಿಷಪ್ರಾಶನವೋ, ಗುಂಡಿಕ್ಕುದೋ, ಇನ್ನೊಂದೋ ಮಗದೊಂದೋ, ಯಾರಿಗೂ ಏನು ಅದರ ಸುಳಿವೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಬೇಕಾಗಿಲ್ಲ. ಆದರೆ ನೀವು ನಡ್ಕೊಳ್ತಾ ಇರುವಂಥದ್ದೇನು? ಪ್ರಧಾನಿಯವರನ್ನು ಬಿಟ್ಟಿಲ್ಲ, ರಾಷ್ಟ್ರಪತಿ ದ್ರೌಪದಿ ಮುರ್ಮುವನ್ನು ಬಿಟ್ಟಿಲ್ಲ, ಈಗ ಜಗದೀಪ್ ಧನ್ಕರ್. OBCಯನ್ನು ಕಾನ್ಸಂಟ್ರೇಟ್ ಮಾಡ್ತೀರಿ, ದಲಿತರನ್ನ ಪ್ರಧಾನಿ ಮಾಡ್ತೇನೆ ಅಂತ ಹೊಡ್ತೀರಿ, ದಲಿತಾಸ್ತ್ರ ಅಂತ
ಬಾಣ ಬಿಡ್ತೀರಿ. ಆದರೆ ನೀವು ಮಾಡ್ತಾ ಇರೋದೇನು, OBC ಮತ್ತು ಕೆಳವರ್ಗದಿಂದ ಬಂದಂಥ SC/ST ಇಂದ ಬಂದಂಥ ಎಲ್ಲ ಸಂಸದೀಯ ಪವಿತ್ರವಾದಂಥ ಸ್ಥಳದಲ್ಲಿ ಕೂತ್ಕೊಂಡಿದ್ದಂಥ ವ್ಯಕ್ತಿಗಳನ್ನು ನೀವು ಸಾರ್ವಜನಿಕವಾಗಿ ಗೇಲಿ ಮಾಡ್ತಾ ಇದ್ದೀರಿ. ಇದೇ ರೀತಿ ಜಗದೀಪ್ ಧನ್ಕರ್ ಯಾರು, ಜಾಟ್ ಸಮುದಾಯದವರು, OBC ರೈತರ ಒಂದು ಸಮುದಾಯದಿಂದ ಬಂದಂಥವರು, ರೈತಾಪಿ ಜನ. ಅವರು ಅದನ್ನು ಹೇಳಿದ್ರಲ್ಲ, ನನ್ನನ್ನು ನೀವು ಎಷ್ಟಾದರೂ ಗೇಲಿ ಮಾಡಿ ಸಹಿಸ್ಕೊಳ್ತೇನೆ, ಆದರೆ ನನ್ನ ಜಾತಿಯನ್ನು, ನನ್ನ ವರ್ಗವನ್ನು ನೀವು ಗೇಲಿ ಮಾಡಿದ್ದೀರಿ. ಹಾಗಾದರೆ ನಿಮ್ಮ ಅಜೆಂಡಾ ಏನು ಅಂತ ಕೇಳಿದ್ದಾರೆ ಅವರು. ಬಾಯಲ್ಲಿ ಮಾತಾಡೋದಲ್ಲ, ಕೃತಿಯಲ್ಲಿ ತೋರಿಸ್ಬೇಕು. ನಾವು ಹಿಂದುಳಿದ ವರ್ಗ ಪರ, ದಲಿತರ ಪರ, SC/ST ಪರ. ಕಾಂಗ್ರೆಸ್ಸು ಅಂದರೆ ಒಂದು ಸಮಾಜದ ಕನಸನ್ನು ಬಿತ್ತುವಂಥ ಒಂದು ಅದ್ಭುತ ಪಕ್ಷ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಒಂದು ಧ್ಯೇಯವಾಕ್ಯ ನಮ್ಮದು. ಸಮಾಜವಾದಿ ಹಿನ್ನೆಲೆ. ಏನೇನೋ ಕೊಚ್ಕೊಳ್ತಿರಲ್ಲ, ನೀವು ಮಾಡ್ತಾ ಇರುವಂಥ ಕೃತ್ಯ ಏನು? ಯಾರನ್ನ ಗಾಳಿ ಹಿಡಿತಾ ಇದ್ದೀರಿ? ಯಾರನ್ನ ವ್ಯಂಗ್ಯ ಮಾಡ್ತಾ ಇದ್ದೀರಿ? ಸಾಂವಿಧಾನಿಕ ಪೀಠದಲ್ಲಿ ಕೂತಂಥ ವ್ಯಕ್ತಿಗಳನ್ನು ನೀವು ಸಾರ್ವಜನಿಕವಾಗಿ ಈ ರೀತಿಯ ಕುಹಕದ ಮೂಲಕ ಆ ಪೀಠಕ್ಕಲ್ಲ ಸಂವಿಧಾನಕ್ಕೆ ಅಗೌರವ ತರ್ತಾ ಇದ್ದೀರಲ್ಲ, ಆ ಮೂಲಕ ನೀವು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಹಾಗಾದರೆ ಇದನ್ನು ಜನ ಕೇಳ್ತಾ ಇದ್ದಾರೆ, ಜನ ನೋಡ್ತಾನೂ ಇದ್ದಾರೆ. ನನಗೆ ನಿನ್ನೆ ಇದನ್ನು ಮಾತಾಡಿದ ಮೇಲೆ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ದು, ಜಗದೀಪ್ ಧನ್ಕರ್ ಅವರು ಸಂಸತ್ತಿನಲ್ಲಿ ಇವತ್ತು ಕರಳು ಮಿಡಿಯುವ ಹಾಗೆ ತನಗೆ ಆದ ಅವಮಾನವನ್ನು ಸದಸ್ಯರ ಎದುರು ತೋಡಿಕೊಂಡದ್ದನ್ನು ನೋಡಿದಾಗ ಮತ್ತೆ ಮಾತಾಡಬೇಕು ಅಂತ ಅನಿಸ್ತು. ಅಂದರೆ ಅಧಿಕಾರದ ರಾಜಕಾರಣಕ್ಕಾಗಿ ಏನಕ್ಕೇನ ಮೋದಿಯವರನ್ನು ಕೆಳಗೆ ಇಳಿಸಬೇಕು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಪ್ರೇರಿತ ಪ್ರತಿಪಕ್ಷಗಳು ಯಾವ ರೀತಿಯ ಅಸಂವಿಧಾನಿಕವಾದಂಥ ನಡೆಗೂ ಮುಂದಾಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಪಶ್ಚಾತ್ತಾಪ ಇಲ್ಲ, ವಿಷಾದ ಇಲ್ಲ, ಕ್ಷಮೆ ಇಲ್ಲ, ಉದ್ದಟತನ, ಸಮರ್ಥಿಸಿಕೊಳ್ಳುವಿಕೆ. ಅದು ರಾಹುಲ್ ಗಾಂಧಿ ಅದರ ಫೋಟೋ ತೆಗೆದು ಮಜಾ ತೆಗೆದುಕೊಂಡದ್ದು ಯಾರೂ ಹೆಚ್ಚು ಸೀರಿಯಸ್ ಆಗಿ ಗಮನಿಸಿಲ್ಲ. ಯಾಕೆಂದರೆ ಅವರಿಂದ ನಾವು ನಿರೀಕ್ಷಿಸಬಹುದಾದದ್ದು ಅಷ್ಟೇ, ಅದು ಈ ದೇಶಕ್ಕೆ ಗೊತ್ತು. ಆದರೆ ಹಿರಿಯರಿದ್ದರಲ್ಲಿ, ಕಾಂಗ್ರೆಸ್ಸಿನ ಮುತ್ಸದ್ದಿ ರಾಜಕಾರಣಿಗಳಿದ್ರಲ್ಲಿ, ಎಲ್ಲ ಪಕ್ಷದ ಹಿರಿಯ ರಾಜಕಾರಣಿಗಳಿದ್ರಲ್ಲ, ಅವರೆಲ್ಲರೂ ಇದರ ಎಂಜಾಯ್ ಮಾಡ್ತಾ ಇದ್ರು. ಯಾರೂ ಇದನ್ನು ಆಕ್ಷೇಪಿಸ್ತಾ ಇರಲಿಲ್ಲ. ಇದು ಅಸಂವಿಧಾನಿಕ ಅಂತ ಹೇಳ್ತಾ ಇರಲಿಲ್ಲ. ಸಾಂವಿಧಾನಿಕ ಪೀಠಕ್ಕೆ ನಾವು ಅವಮಾನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರಲಿಲ್ಲ. ನಿಮ್ಮಂಥ ಹಿರಿಯರಿಂದ 138 ವರ್ಷದ ಹಳೆಯದಾದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕ ದಿವಾಳಿತನದ ಯಾವ ಮಟ್ಟಕ್ಕಿಳಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ನಿಮ್ಮಂಥವ್ರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಜನ ಏನಾದರೂ ವೋಟ್ ಹಾಕಿ ನಿಮ್ಮನ್ನು ಪ್ರೋತ್ಸಾಹ ಮಾಡಿದರೆ, ನೀವು ಸಾಂವಿಧಾನಿಕ ಪೀಠದಲ್ಲಿ ಒಮ್ಮೆ ಕೂತರೆ ನೀವು ದೇಶವನ್ನು ಎಷ್ಟು ಅಣಕ ಮಾಡಬಹುದು, ದೇಶದ ಜನತೆಯನ್ನು ಎಷ್ಟು ವ್ಯಂಗ್ಯ ಮಾಡಬಹುದು, ಇಡೀ ದೇಶವನ್ನು ಎಷ್ಟು ಮಟ್ಟಿಗೆ ನಿಮ್ಮ ಅಧಿಕಾರದ ರಾಜಕಾರಣದ ಹುಯಿಲಿನಲ್ಲಿ ಸಿಲುಕಿಸಿ ಅದನ್ನು ಬರ್ಬಾದ್ ಮಾಡಬಹುದು. ಯೋಚನೆ ಮಾಡಿ. ಇಂಥ ಒಂದು ದುರಂತದ ಘಟನೆ ಪ್ರಾಯಶಃ ನಡೆದದ್ದು ಅತ್ಯಂತ ಉತ್ತಮವಾಯಿತೇನೋ ಅಂತ ಅನಿಸ್ತದೆ ನನಗೆ. ಯಾಕೆಂತಂದರೆ 24ರ ಚುನಾವಣೆಗೆ ಯಾರನ್ನು ಆಯ್ಕೆ ಮಾಡಬೇಕು, ನಮ್ಮ ನಾಯಕರ ಸ್ವಭಾವ ನಡತೆ ಹೇಗಿರಬೇಕು, ಮತ್ತು ಈ ದೇಶದ ಸಂವಿಧಾನವನ್ನು ರಕ್ಷಿಸುವಂಥ ಜನ ಯಾವ ಒಂದು ಶುದ್ಧತೆಯ, ಯಾವ ಒಂದು ಸಾಂವಿಧಾನಿಕವಾದಂಥ ಆ ವ್ಯವಸ್ಥೆ ಮೇಲೆ ನಂಬಿಕೆ ಇರುವಂಥ ಗುಣನಡತೆಯನ್ನು ಹೊಂದಿರಬೇಕು ಅನ್ನುವಂಥ ಒಂದು ಪ್ರಜ್ಞಾವಂತಿಕೆಯನ್ನು ಜನರಿಗೆ ನೀವು ನಿನ್ನೆ ಮುಟ್ಟಿಸಿದ್ದೀರಿ. ನಮ್ಮಂಥವರನ್ನು ಆರಿಸಿದರೆ ನಾವು ಏನು ಮಾಡ್ತೇವೆ ಅನ್ನುವಂಥ ಒಂದು ಟ್ರೈಲರನ್ನು ತೋರಿಸಿದ್ದೀರಿ. ಅದೇ ಮೋದಿಯಂಥವರು ಈ ದೇಶದ ಪ್ರಧಾನಿ ಆದರೆ ಏನಾಗತ್ತೆ ಅನ್ನೋದಕ್ಕೆ ಇವತ್ತಿನ GDP, ಇವತ್ತಿನ ಇಡೀದಾದಂಥ ವಿಶ್ವದಲ್ಲಿ ನಾವು ಆರ್ಥಿಕವಾಗಿ ಸಬಲಗೊಳ್ತಾ ಇರುವಂಥ ರೀತಿ ನೀತಿಗಳು ಅದು ಅದ್ಭುತವಾದಂಥ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಭಾರತ ವಿಶ್ವಮಟ್ಟದಲ್ಲಿ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕೆ IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇವತ್ತು
ತನ್ನ ಪ್ರಕಟಣೆಯನ್ನು ಹೊರಡಿಸಿದೆ. ಏನು? ಸ್ಟಾರ್ ಪರ್ಫಾರ್ಮರ್ ಅನ್ನುವ ಒಂದು ಬಿರುದನ್ನು ಕೊಟ್ಟಿದೆ. ಇಡೀ ವಿಶ್ವದಲ್ಲಿ ಇವತ್ತು ಆರ್ಥಿಕ ಪ್ರಗತಿಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತ ಅತ್ಯಂತ ಅಚ್ಚರಿದಾಯಕವಾದಂಥ ಒಂದು ಫಲಿತಾಂಶವನ್ನು ಅಲ್ಲಿ ದಾಖಲಿಸ್ತಾ ಇದೆ. ಸ್ಟಾರ್ ಪರ್ಫಾರ್ಮರ್ ಅನ್ನುವಂಥ ಉದ್ಗಾರವನ್ನು IMF ಮಾಡಿದೆ. ಜಾಗತಿಕ GDPಯಲ್ಲಿ ಭಾರತದ ಇವತ್ತಿನ ಒಟ್ಟು ಪಾಲು 16% ಗಣನೀಯವಾಗಿ ದಾಖಲಾಗಿದೆ. ಅಂದರೆ ಒಂದು ದೇಶ ಕೊನೆಗೂ ತನ್ನ ಬಲಿಷ್ಠತೆಯನ್ನು ದಾಖಲಿಸುವುದು, ಶ್ರೇಷ್ಠತೆಯನ್ನು ದಾಖಲಿಸುವುದು, ತನ್ನ ಇಡೀದಾದಂಥ ಒಂದು ಜನಸಮುದಾಯಕ್ಕೆ ಒಂದು ನಿರುಂಬಳವಾದಂಥ ಸುಖದ ಬದುಕನ್ನು ಕೊಡಲಿಕ್ಕೆ ಸಾಧ್ಯವಾಗುವುದು ಯಾವುದು? ಅದು ಆರ್ಥಿಕವಾದಂಥ ಬಲಿಷ್ಠತೆಯಿಂದ. ಅದು ದಲಿತರಿರ್ಬೋದು, ಕೆಳಮಧ್ಯಮ ವರ್ಗ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಯಾವುದೇ ಒಂದು ಜನಾಂಗ ಇರ್ಬೋದು, ದುರ್ಬಲ ವರ್ಗ ಇರ್ಬೋದು, ಅದು ತನ್ನ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವ ಸ್ವಾಯತ್ತತೆಯನ್ನು ಸ್ವಾತಂತ್ರ್ಯವನ್ನು ಕೊನೆಗೂ ಗಳಿಸ್ಕೊಳ್ಳೋದು ಅಂದ್ರೇನು? ಆರ್ಥಿಕ ಸಬಲತೆಯ ಮೂಲಕ. ಎಲ್ಲಿ ಆರ್ಥಿಕವಾದಂಥ ಸಬಲತೆ ಮತ್ತು ಸ್ವಾವಲಂಬನೆ ಪ್ರಾಪ್ತಿಯಾಗುತ್ತೋ ಅಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಸುಖಕರವಾದಂಥ ಬದುಕು ನೆಲೆಗೊಳ್ಳುತ್ತದೆ. ಅಂಥ ಸ್ಥಿತಿಗೆ ಭಾರತ ಬಂದು ಮುಟ್ಟಿದೆ ಇವತ್ತು. ಇಂಥ ಸ್ಥಿತಿಯಲ್ಲಿ ಇಂಥ ಕಚಡ ಬುದ್ಧಿಗಳು, ದೇಶದ್ರೋಹಿಗಳು, ಅಸಂವಿಧಾನಿಕವಾಗಿ ನಡ್ಕೊಳ್ಳುವಂಥ ಕಿಡಿಗೇಡಿಗಳು, ಇಂಥವರಿಗೆ ನಾವು ಅಧಿಕಾರವನ್ನು ಕೊಟ್ಟರೆ ಈ 10 ವರ್ಷಗಳಲ್ಲಿ ಭಾರತದ ಪ್ರಗತಿಯನ್ನು, ಅದರ ನಾಗಾಲೋಟವನ್ನು ಇಡೀ ವಿಶ್ವವೇ ಬೆಚ್ಚಿ ಬೀಳುವ ಹಾಗೆ ತಂದು ನಿಲ್ಲಿಸಿದಂಥ ಮೋದಿಯವರನ್ನು ಕೆಳಗಿಳಿಸಿದರೆ ಎಂಥ ಒಂದು ಅನಾಹುತ ಘಟಿಸ್ಬೋದು ಈ ಭಾರತಕ್ಕೆ ಅನ್ನೋದು ನಿನ್ನೆನ ಘಟನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇವರೆಲ್ಲ ಅಧಿಕಾರಕ್ಕಾಗಿ ಸಾಯುವವರು ಇವರು. ನಿನ್ನೆ ನೋಡಿ ಖರ್ಗೆ ಅವರ ಹೆಸರು ಹೇಳ್ತಾ ಇದ್ದಾಗೇನೆ INDI ಕೂಟದಿಂದ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ತಕ್ಷಣ ಹೊರಟೋದ್ರು. ನಿತೀಶ್ ಕುಮಾರ್ ತಕ್ಷಣ MP ಗಳ ಸಭೆ ಕರೆದ್ರು. ಆ ಕ್ಷಣದಲ್ಲೇ ಅಲ್ಲಿ ಒಡಕು ಉಂಟಾಯಿತು. ಇದರ ಅರ್ಥ ಏನು? ಈಗಲೂ ಕೂಡ INDA ಒಮ್ಮತದಲ್ಲಿ ಇಲ್ಲ. ಇದೇ ಕೇಜ್ರಿವಾಲ್ ಏನು ಹೇಳಿದ್ರು ಪಂಜಾಬಲ್ಲಿ? ಸಂಪೂರ್ಣವಾಗಿ ನಮ್ಮ ಆಪ್ ಇಲ್ಲಿ ಸ್ಪರ್ಧೆ ಮಾಡ್ತದೆ ಅಂತಂದರು. ಅದೇ ಪಶ್ಚಿಮ ಬಂಗಾಳದ ದೀದಿಯವರು ಏನು ಹೇಳಿದ್ದಾರೆ? ಸಂಪೂರ್ಣವಾಗಿ ನಮ್ಮ ಪಕ್ಷ ಇಲ್ಲಿ TMC ಸ್ಪರ್ಧಿಸ್ತದೆ ಅಂತಂದರು. ಅದರ ಅರ್ಥ ಏನು ಹಾಗಾದರೆ? ಸೀಟಿನ ಹೊಂದಾಣಿಕೆ ಇಲ್ಲ, ಅಧಿಕಾರದ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸಾಂವಿಧಾನಿಕ ಪೀಠವನ್ನು ಅಣಕಿಸುವುದರಲ್ಲಿ, ವ್ಯಂಗ್ಯ ಮಾಡೋದರಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರೆ. ಅಂದರೆ ಇವರ ಒಗ್ಗಟ್ಟು ಯಾವ ದಿಕ್ಕಿನಲ್ಲಿದೆ? ದೇಶವನ್ನು ಅಸಹ್ಯವಾಗಿ ತೋರಿಸುವ, ನಮ್ಮ ಸಂವಿಧಾನದ ಎಲ್ಲ ಪೀಠಗಳನ್ನು ಗೇಲಿ ಮಾಡುವಂಥ, ಇಡೀ ದೇಶಕ್ಕೆ ಅವಮಾನವನ್ನು ತರುವಂಥ, ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸುವಂಥ, ಖಲಿಸ್ತಾನ್ಗಳೊಟ್ಟಿಗೆ ಕೈ ಜೋಡಿಸುವಂಥ, ಪಾಕಿಸ್ತಾನದ ಪರವಾಗಿ ನಿಲ್ಲುವಂಥ, ISIS ಸಂಘಟನೆಗೆ ಯಾರೆಲ್ಲ ಅವರ ಒಗ್ಗೂಡಿ ಅವರೊಟ್ಟಿಗೆ ಇದ್ದಾರೋ ಅಂಥವರ ಆಹ್ವಾನದ ಮೇರೆಗೆ ಯುರೋಪು, UK ಟೂರ್ ಮಾಡುವಂಥ ದರಿದ್ರ ನಾಯಕರು ಅಲ್ಲಿ ನಿನ್ನೆ ಫೋಟೋ ತೆಗಿತಾ ಇದ್ದರು, ಎಂಜಾಯ್ ಮಾಡ್ತಾಯಿದ್ರು. ಇದನ್ನು ನಾವು ಗಮನಿಸಬೇಕು, ಇದನ್ನು ಜತನದಿಂದ ಗಮನಿಸಬೇಕು. ಚುನಾವಣೆ, ಅದೇ 24ರ ಚುನಾವಣೆ ಭಾರತದ ಅಳಿವು ಮತ್ತು ಉಳಿವಿನ ಪ್ರಶ್ನೆ, ಭಾರತದ ಏಳಿಗೆ ಮತ್ತು ಅವಸಾನದ ಪ್ರಶ್ನೆ. ಭಾರತದ ಚುಕ್ಕಾಣಿಗೆ ಒಬ್ಬ ಸಮರ್ಥ ನಾಯಕ ಮುಂದುವರಿಬೇಕೋ ಅಥವಾ ಅಸಮರ್ಥ ಮತ್ತು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವ, ದೇಶವನ್ನೇ ಮಾರಾಟ ಮಾಡುವ, ದೇಶವನ್ನೇ ಈ ಭಯೋತ್ಪಾದಕರ ಕೈಯಲ್ಲಿ ಇಡುವ ಇಡೀ ವಿದೇಶ ಶಕ್ತಿ ಏನಿವತ್ತು ಭಾರತದ ಬೆಳವಣಿಗೆಯನ್ನು ಸಹಿಸಲಾರದೆ ಮೋದಿಯವರ ಮೇಲೆ ಟಾರ್ಗೆಟ್ ಮಾಡಿ ಬೇರೆ ಬೇರೆ ಕಾರಣದಿಂದ ಪ್ರಾಯೋಜಿತವಾಗಿ ಭಾರತವನ್ನು ಬರ್ಬಾದ್ಗೊಳಿಸಲಿಕ್ಕೆ, ಅಸ್ಥಿರಗೊಳಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆಯೋ ಆ ಎಲ್ಲ ಶಕ್ತಿಗಳೊಟ್ಟಿಗೆ ಸೇರಿಕೊಂಡವರು ಏನಾದರೂ ಅಧಿಕಾರಕ್ಕೆ ಬಂದರೆ ಏನಾಗಬಹುದು ಅನ್ನೋದರ ಸೂಚನೆ ನಿನ್ನೆ ಅವರ ಈ ವ್ಯಂಗ್ಯ, ಅಣಕ, ಅದನ್ನು ಎಂಜಾಯ್ ಮಾಡಿದಂಥ ಇಡೀ ಕೂಟದ ಮನೋಸ್ಥಿತಿ ನಮಗೆ ಅರ್ಥ ಆಗಬೇಕು, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.